ಹಿಂದಿನ ಭಾಗದಲ್ಲಿ ಬೆನ್ನುಗೀರುತ್ತಾ ಕುಂಡಿ ಚಿಗಿದರು. ನಾನು ನುಗ್ಗಿಸಬೇಕಿತ್ತು ಅಂತ ಕೇಳಿದೆ. ನುಗ್ಗಿಸು ರಾಜ, ಅದಕ್ಕೆಲ್ಲ ಯಾಕೆ ಕೇಳುತ್ತೀಯ ಅಂದ್ರು. ಮತ್ತೆ ತುಳ್ಳನ್ನ ಬೆರಳಿನಿಂದ ಅಗಲಿಸಿ ಹಿಡಿದರು. ನಾನು ತುಣ್ಣಿ ತುದಿನ ಸೇಲಿನ ಮೇಲೆ ಇಟ್ಟು ಒತ್ತಿದೆ. ಸ್ವಲ್ಪ ಒಳಗೆ ಹೋಯಿತು. ಬಿಸಿ ಬಿಸಿ ಜಾರುವ ತುಳ್ಳು ಒಳಗೆ ಹೋಗುವಾಗ ದಾರಿ ಬಿಡ್ತಾ ಇತ್ತು. ಇದಕ್ಕೂ ಕೈ ಆಡಿಸುವುದಕ್ಕೂ ಹೋಲಿಕೆಯೇ ಇಲ್ಲ ಅನಿಸಿತು. ಬಲವಾಗಿ ಕುಂಡಿ ಒತ್ತಿದೆ. ಪೂರ್ತಿ ಒಳಕೋಯ್ತು. ನಂದು ಸುಮಾರು 6 ಇಂಚು ಉದ್ದ ಮತ್ತೆ ದಪ್ಪವಾಗಿ ಇದೆ. ಸುತ್ತಳತೆ ಸುಮಾರು 7 ಇಂಚು. ಇದನ್ನು ನುಗ್ಗಿಸಿದರೆ ಹೆಂಗಸರ ತುಳ್ಳು ಆಗಲ್ಲ ಅಂದುಕೊಳ್ಳುತ್ತಾ ಅಗಲವಾಗಿ ನುಗ್ಗಿಸಿಕೊಳ್ಳುತ್ತೆ. ಮತ್ತೆ ಆಡಿಸುವಾಗ ಅವರಿಗೆ ತುಂಬ ಸುಖ ಸಿಗುತ್ತೆ. ರಮಾ, ಅಯ್ಯೋ ಅಯ್ಯೋ, ಹಾ 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 ಹಾ, ನೋವಾಯ್ತಾ ಅಂದೆ. ಮಜಾ ಮಜಾ, ಹಾ 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 ಅಂದ್ರು. ನಾನು ಬಲವಾಗಿ ಸೊಂಟ ಒತ್ತಿದೆ. ಆ ಅಂದ್ರು. ನಾನು ಸೊಂಟ ಜೋರಾಗಿ ಆಡಿಸತೊಡಗಿದೆ. ರಮಾ ನನ್ನ ಕುಂಡಿ ಮೇಲೆ ಕೈ ಇಟ್ಟು ಒತ್ತಿದಳು. ಮತ್ತೆ ನಾನು ಭಾರ ಪೂರ್ತಿ ಅವರ ಮೇಲೆ ಹಾಕಿ ಮಲಗಿದೆ. ನನ್ನ ಎದೆ ಅವರ ಮಲೆನ ಅಪ್ಪಚ್ಚಿ ಮಾಡಿತು. ಮೆತ್ತನೆಯ ಮಲೆ ಎದೆಗೆ ಒತ್ತುವಾಗ ಸ್ವರ್ಗನೇ ಹತ್ತಿರ ಇತ್ತು. ಸ್ವಲ್ಪ ಹೊತ್ತಿನಲ್ಲಿ ರಮಾ ಕಾಲು ಕುಲುಕಿಸಿ ಮೈ ಸಡಿಲಿಸಿ ಆಯ್ತು ಆಯ್ತು ಅಂದಳು. ಏನಾಯ್ತು ಅಂದೆ. ನಂದು ಮುಗಿತು ಅಂದಳು. ಮತ್ತೆ ತಬ್ಬಿ ಇನ್ನೊಂದೆರಡು ಸಲ ಹೊರ ತೆಗೆದು ಒಳಕ್ಕೆ ಆಳಕ್ಕೆ ನುಗ್ಗಿಸಿದೆ. ನನ್ನ ವೀರ್ಯ ಸೋರಿತ್ತು. ನಿರೋಧ್ನಲ್ಲಿ ತುಂಬಿತ್ತು. ಅದನ್ನು ತೆಗೆದು ತುಳ್ಳು ಕೆಯ್ಯೋದಕ್ಕೆ ಉಪಯೋಗಿಸಿದ ನಿರೋಧನ್ನು ಪೇಪರ್ನಲ್ಲಿ ಸುತ್ತಿ ರಮಗೆ ಕೊಟ್ಟೆ. ಎಲ್ಲಾದರೂ ಡಸ್ಟ್ ಬಿನ್ನಿಗೆ ಹಾಕಿಬಿಡು ಅಂತ ಇಬ್ಬರು ಬಟ್ಟೆ ತೊಟ್ಟೆವು. ರಮನ ಕಾಚ ಕೊಡಲಿಲ್ಲ. ತುಳ್ಳು ವಾಸನೆ ಕಾಚ ಬೇಕು ಅಂದಳು. ತಲೆದಿಂಬಿನ ಅಡಿಯಲ್ಲಿ ಇಟ್ಟೆ. ಮತ್ತೆ ಹೇಗಿತ್ತು ಎಂದು ಕೇಳಿದಳು. ಮಜವೇ ಮಜಾ ಅಂದೆ. ನಿನಗೆ ಅಂತ ಕೇಳಿದೆ. ಕೇಳುವುದು ಏನು ಬಂತು ಅಪ್ಪ, ಕತ್ತೆ ತುಣ್ಣಿ, ಮೈಯೆಲ್ಲ ನೋವು ಅಂದಳು. ಕಷ್ಟ ಆಯ್ತಾ ಅಂದೆ. ಇಲ್ಲ ಪೆದ್ದು, ಬಹಳ ಮಜಾ ಬಂತು. ಮತ್ತೆ ಆಗಾಗ ಸಿಗೋಣ ಅಂದಳು.